ಕಾಲಕಾಲವಿದ್ಮಹೇ ಕಾಲತೀತಾಯ ಧಿಮ್ಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಶನಿ ಬಗ್ಗೆ ತಿಳಿಯೋಣ. 8-17ನೇ ತಾರೀಕು ಹುಟ್ಟಿದ್ದರೆ ಅಥವಾ ಪಿ ಮತ್ತು ಎಫ್ ನಿಮ್ಮ ಅಕ್ಷರ ಇದ್ದರೆ ಹೆಸರಿನದು ಶನಿ ಪ್ರಭಾವ ಇರುತ್ತದೆ. ತುಂಬ ನಿಧಾನ ಗ್ರಹ ಇದು. 30 ವರ್ಷದಲ್ಲಿ ಒಂದು ಪ್ರದಕ್ಷಿಣೆ ಹಾಕುತ್ತದೆ. ಇದರ ಸುತ್ತ ಇರುವ ಬಳೆಗಳಿಂದ ಇದು ಬೇರೆ ಗ್ರಹಗಳಿಂದ ಭಿನ್ನ ಸುಂದರವಾಗಿರುತ್ತದೆ. ಗ್ರಹಗಳಲ್ಲಿ ಜೀವಗಳ ಲೆಕ್ಕಪತ್ರ ಪಾಪ ಪುಣ್ಯಗಳಿಗೆ ತಕ್ಕಂತೆ ಬರೆಯುವ ಅಧಿಕಾರ, ನ್ಯಾಯಾಧೀಶ ಮತ್ತು ಕಾರ್ಯಕಾರಕ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಫಲ ಕೊಡುತ್ತದೆ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ. ತುಲದಲ್ಲಿ ಇದು ಉಚ್ಚವಾಗಿರುತ್ತದೆ, ಮೇಷದಲ್ಲಿ ನೀಚವಾಗಿರುತ್ತದೆ, ಕುಂಭದಲ್ಲಿ ಮೂಲ ತ್ರಿಕೋನ 50% ಒಳ್ಳೆಯದು ಮಾಡುತ್ತದೆ. ಶನಿಗಿಂತ ಕೇತು ಮೊದಲನೇ ಭಾವದಲ್ಲಿ ಅಂದರೆ 1-6 ಇದ್ದರೆ ಶನಿ ಶುಭ. ಶನಿ ಜಾತಕನನ್ನು ಯಾವಾಗಲೂ ರಕ್ಷಿಸುತ್ತದೆ. ಶನಿ 2, 5, 9, 12ರಲ್ಲಿದ್ದರೆ ಶುಭ ಫಲವನ್ನೇ ನೀಡುತ್ತದೆ. ಶನಿ 5ರಲ್ಲಿ ಶುಭ. ಕೇವಲ ಗುರು, ಶುಕ್ರ, ಬುಧ, ಮಂಗಳ ಇದ್ದರೆ ಅಥವಾ ಇಲ್ಲದಿದ್ದರೆ 5ರಲ್ಲಿ ಶನಿ ಕೆಲ ಸಮಯ ಅಶುಭ. 12ರಲ್ಲಿ ಚಂದ್ರ, ರಾಹು ಇದ್ದರೆ ಶನಿ ನಿರಂತರ ಕೆಟ್ಟ ಪರಿಣಾಮ ಬೀರುತ್ತದೆ. ಕೇತು ಶನಿ ಪ್ರಭಾವಿತ ವ್ಯಕ್ತಿಗಳು ಹಾವಿಂತ ಕಣ್ಣು, ದಪ್ಪ ತೆಳುದೇಹ, ಹಲ್ಲು, ಉಗುರು, ದಪ್ಪ ಸಿಡುಕ, ಕಠೋರ ಹಠವಾದಿಗಳು ಆಗಿರ್ತದೆ. ಶುಭ ಶನಿ ಇದ್ದರೆ ತತ್ವಚಿಂತನೆ, ಏಕಾಂತವಾಸಿ, ಕೂದಲು ಉದ್ದ, ಗಂಭೀರ, ಶುಕ್ರ ಮಿತ್ರ, ಸೂರ್ಯವಾಯುವಿ. ರಾತ್ರಿಯಲ್ಲಿ ಇದಕ್ಕೆ ಅಧಿಕಾರ. ಶನಿ ಕೆಟ್ಟಿದ್ದರೆ ಕಳ್ಳತನ, ಮದ್ಯಮಾಂಸ ಪ್ರಿಯರು, ಕೊಲೆ, ಜೂಜುಗಾರರು ಆಗುತ್ತಾರೆ. ಇದಕ್ಕೆ ಉಪಾಯ ಏನೆಂದರೆ ಎಳ್ಳೆಣ್ಣೆ ಹಾಕಿ ಪಾತ್ರೆಯನ್ನು ದಾನ ಮಾಡಿ, ಕಾಗೆಗಳಿಗೆ ಆಹಾರ ಹಾಕಿ, ಭೈರವ ಪೂಜೆ ಮಾಡಿ, ಕಬ್ಬಿಣ ಕಲ್ಲಿದ್ದಲು, ಕಲ್ಲು, ಗುಡ್ಡ, ಬೆಟ್ಟ, ಮೆಣಸು, ಉದ್ದು, ಸಾಸಿವೆ, ಎಣ್ಣೆ, ಚರ್ಮ ವಸ್ತು, ಮೀನು, ಎಮ್ಮೆ, ಕಾಗೆ, ಚೀಳು ಇದು ಕಾರಕ ಗ್ರಹಗಳು. ಸಾಸಿವೆ ಎಣ್ಣೆ ದಾನ ಮಾಡಬಹುದು ಅಥವಾ ಉದ್ದನ್ನು ದಾನ ಮಾಡಬಹುದು. ಉದ್ದಿನ ವಡೆ ಮಾಡಿ ಹನುಮಂತನ ದೇವಸ್ಥಾನದಲ್ಲಿ ಪೂಜೆಗೆ ಕೊಡಬಹುದು. ಹಾಕಿ ಹಾರ ಹಾಕಿ ಜನಗಳಿಗೆ ಹಂಚಬಹುದು. ಮೆಣಸು ದಾನ ಮಾಡಬಹುದು ಅಥವಾ ಹನುಮಾನ್ ಚಾಲೀಸ್ ಪಠಿಸಿದರೆ ಒಳ್ಳೆಯದಾಗುತ್ತದೆ.